ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಥರ್ಸ್ಡೇ ರಾತ್ರಿ ಅಪ್ಪಟ ತಲೆ ಎಣ್ಣೆ ಹಾಕ್ಬಿಟ್ಟಿದೆ ಸೋರೋ ಲೆವೆಲಿಗೆ. ಆ್ಯಂಡ್ ನನಗೆ ಬಿಫೋರ್ ಲೈಕ್ ಏನಂತಾರೆ ಕನ್ಸ್ಯೂಮಿಂಗ್ ವಾಟರ್ ಆಗಿರ್ಬೋದು ಏನೇ ಆಗಿರ್ಬೋದು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಒಂದು ಟ್ಯಾಬ್ಲೆಟ್ನ ಕೊಟ್ಟಿದ್ರು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ. ಸೊ ಅದನ್ನು ತೊಗೊಳ್ತಾ ಇದ್ದೀನಿ. 5 ಡೇಸ್ಗೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಂಡೆ ಫಸ್ಟು. ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಬಂದಿದೆ. ನೆಕ್ಸ್ಟು ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಪಾತ್ರೆ ಜಾಸ್ತಿ ಆಗಿದೆ ಈ ಮನೆಯಲ್ಲಿ, ಅಂದರೆ ಅಡುಗೆ ಮನೆಯಲ್ಲಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯಾವ್ದು ಬೇಕು ಅದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬಿಸಾಕಿದ್ದಾಯಿತು. ಈ ಪ್ಲಾಸ್ಟಿಕ್ಸ್ದೆಲ್ಲ ಇರುತ್ತೆ ಗೊತ್ತಾ, ಅದೆಲ್ಲನೂ ಬಿಸಾಕ್ಬಿಟ್ಟೆ. ಆ್ಯಂಡ್ 2 ಕಪ್ ತೊಗೊಂಡು ಬಂದೆ ನಮ್ಮ ಮನೆಯಿಂದ. ಇದೇ ಕಪ್ಪು, 1 ಕಪ್ಪು ಹೊಡೆದೋಯ್ತು ನಂದು ಲಾಸ್ಟ್ ಟೈಮ್ ತಂದಿದ್ದು. ಸೊ ಅದಕ್ಕೋಸ್ಕರ ಅಮ್ಮ ಕೊಟ್ಟು ಕಳಿಸಿದ್ರು 2 ಕಪ್ಪು. ಆ್ಯಂಡ್ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೈಟು ಕ್ಲೀನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲೋ ಹೊರಗಡೆ ಹೋಗುತ್ತೆ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ನನ್ನ ಕೈಲಿ ಏನೂ ಮಾಡ್ಕೊಳಕ್ಕಾಗಿಲ್ಲ. ಬಂದಾಗಲೇ ಒಂದು 10-10:30 ಆಗಿತ್ತು. ಬಂದು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಮೇಕಪ್ ಕೂಡ ರಿಮೂವ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗೆ. ನೀವೆಲ್ಲರೂ ಅಷ್ಟೇ ಮೇಕಪ್ ತೆಗೆದುಬಿಟ್ಟೆ ಮಲ್ಕೊಳ್ಳಿ. ನಾನಿಲ್ಲಿ ಯಾಕೆ ಹಾಗೆ ಮಲ್ಕೋತೀನಿ ಅಂದರೆ ನಾನು ಫೌಂಡೇಶನ್ನ ಯೂಸ್ ಮಾಡಿರಲ್ಲ, ಬರೀ ಕಾಜಲ್ಲು, ಲಿಪ್ಸ್ಟಿಕ್ಕು ಮತ್ತು ಮಸ್ಕಾರ ಒಂದಿರುತ್ತೆ ಅಷ್ಟೇ. ಹಾಗಾಗಿ ನಾನು ಓವರ್ ನೈಟ್ ಬಿಡ್ತೀನಿ ಕೆಲವೊಂದು ಸತಿ. ಬಟ್ ಮೇಕಪ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡ್ತೀನಿ. ಯಾವಾಗೋ ಒಂದು ಸತಿ ಅಂದರೆ 10 ವರ್ಷಕ್ಕೆ ಒಂದು ಸತಿ ಅಂತಾರೆ ಆಗುತ್ತೆ, ಆವಾಗ ಮಾತ್ರನೇ ಮೇಕಪ್ನ ಬಿಟ್ಬಿಟ್ಟಿರ್ತೀನಿ ಅಷ್ಟೇ. ಆಗಿಲ್ಲ ಅನ್ನೋ ಟೈಮಲ್ಲಿ. ಆ್ಯಂಡ್ ಸೊ ನೀವು ಯಾರೋ ಆ ಥರ ತಪ್ಪು ಮಾಡಬೇಡಿ. ಆ್ಯಂಡ್ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮನೆಲ್ಲ ಒರೆಸ್ಕೊಂಡಿದ್ದೆ. ಅಲ್ಲಿ ಮನಿ ಪ್ಲ್ಯಾಂಟ್ ಹತ್ರ ಸ್ವಲ್ಪ ನೀರು ಹಾಗೆ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ. ನೆಕ್ಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ನಂಗೆ 1 hour ಆಯಿತು. ಬಿಕಾಸ್ ತಲೆಗೆ ತುಂಬ ಎಣ್ಣೆ ಹಚ್ಬಿಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೆ ತುಂಬ ಬೇಕಾಗಿರೋ ಅಂಥದ್ದು ಅಥವಾ ನನಗೆ ತುಂಬ ಹೆಲ್ಪ್ ಆಗೋ ಅಂಥದ್ದು, ನಾನು ಒಬ್ಳಿಗೆ ಅಲ್ಲ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಒಂದು ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ರೂಟೀನಲ್ಲಿ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ? ಏನು ದೊಡ್ಡ ಪ್ರಾಡಕ್ಟ್ ಅಲ್ಲ, ಚಿಕ್ಕದೇ. ಇದು ಫೇಶಿಯಲ್ ಸ್ಟೀಮರ್ ಆಯಿತಾ. ದಿಸ್ ಇಸ್ ಫ್ರಮ್ ಅಗಾರೋ. ಇವ್ರದ್ದು ಮಲ್ಟಿಪರ್ಪಸ್ ಫೇಶಿಯಲ್ ಸ್ಟೀಮರ್ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು. ಆ್ಯಂಡ್ ದಿಸ್ ಇಸ್ ನ್ಯಾನೋ ಅಯಾನಿಕ್ ಹಾಟ್ ಸ್ಟೀಮಿಂಗ್ ಸಿಸ್ಟಮ್. ಹೋಲ್ಡ್ ಮಾಡೋದಕ್ಕೆ ಒಂದು ಹ್ಯಾಂಡಲ್ ಕೂಡ ಇದೆ. ಹಾಗೆ ಇದರಲ್ಲಿ 100 ml ವಾಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಸೊ ನಿಮಗೆ ಸ್ಟೀಮಿಂಗ್ ಸೈಕಲ್ ಇಸ್ ಅಪ್ ಟು 15 minutes. ಸೊ ಇದ್ರಲ್ಲಿ ನೀವು ವಾಟರ್ನ ಫಿಲ್ ಮಾಡಿ ಹಾಕಬೇಕಾಗತ್ತೆ ಈ ಥರ. ನಿಮಗೆ ಬೇಕಿದ್ರೆ ನೀವು ಯಾವುದಾದ್ರೂ ಸೀರಮ್ನ ಕೂಡ ಬಳಸ್ಕೋಬೋದು ಫೇಶಿಯಲ್ಗೆ ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ. ನಾನು ಜಸ್ಟ್ ಇಲ್ಲಿ ವಾಟರ್ನ ಯೂಸ್ ಮಾಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ಸೀರಮ್ ಕೂಡ ಆ್ಯಡ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ 10 ಕಾಟನ್ ಪ್ಯಾಡ್ಸ್ ಕೊಡ್ತಾರೆ. ನೀವು ಬೇಕಿದ್ರೆ ಸೀರಮ್ ಅಥವಾ ಏನಾದರೂ ಮೆಡಿಸಿನ್ ಪರ್ಪಸ್ಗೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ಈ ರೀತಿ ಪ್ಲೇಸ್ ಮಾಡಿ ಅದನ್ನು ಸ್ಟೀಮರ್ ಮೇಲೆ ಇಟ್ಟರೆ ಆಯಿತು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮ್ಯಾನುವಲ್ ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ನೀವು ಫಾಲೋ ಮಾಡ್ಕೊಳ್ಬೋದು. ಆ್ಯಂಡ್ ತುಂಬಾ ಹ್ಯಾಂಡಿ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಅಂತ ಅನ್ಸುತ್ತೆ ಯೂಸ್ ಮಾಡೋದಕ್ಕೆ. ಬಟನ್ ಪ್ರೆಸ್ ಮಾಡಿ 30 seconds ಬಿಟ್ಟ ಮೇಲೆ ನಿಮಗೆ ಸ್ಟೀಮ್ ಬರೋಕ್ಕೆ ಶುರುವಾಗುತ್ತೆ. ಇಟ್ ರಿಲೀಸಸ್ ಅಲ್ಟ್ರಾ ಫೈನ್ ನ್ಯಾನೋ ಮಿಸ್ಟ್. ಆಲ್ಸೋ ದ ಸ್ಟೀಮರ್ ಹೆಲ್ಪ್ಸ್ ಟು ರಿಫ್ರೆಶ್ ಯುವರ್ ಸ್ಕಿನ್. ಆಲ್ಸೋ ಪ್ರಮೋಟ್ಸ್ ರಿಲ್ಯಾಕ್ಸೇಷನ್, ಜೊತೆಗೆ ನಿಮ್ಮ ಬ್ರೀತಿಂಗ್ ಕಂಫರ್ಟ್ನ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಒನ್ಸ್ ಇಟ್ ಈಸ್ ಆನ್, ದ ಬ್ಲೂ ಲೈಟ್ ವಿಲ್ ಪಾಪ್. ಆ್ಯಂಡ್ ಹ್ಯಾಂಡಲ್ ಇರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಹ್ಯಾಂಡಲ್. ಇದು ನಿಮಗೆ ನಾಸಲ್ ಪ್ಯಾಸೇಜಸ್ ಇದ್ರೆ ಅದನ್ನ ಕ್ಲೀನ್ ಮಾಡುತ್ತೆ. ಹಾಗೆ ಸಪೋರ್ಟ್ಸ್ ಟು ಡೀಪ್ ಕ್ಲೆನ್ಸಿಂಗ್, ಜೊತೆಗೆ ಸೂದಸ್ ಆ್ಯಂಡ್ ರಿಫ್ರೆಶಸ್ ಯುವರ್ ಸ್ಕಿನ್, ಎನ್ಹ್ಯಾನ್ಸಸ್ ಸ್ಕಿನ್ ಕ್ಲಾರಿಟಿ, ಜೊತೆಗೆ ನಿಮಗೆ ಒಂದು ಹೈಡ್ರೇಷನ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಎವ್ರಿ 30 secondsಗೆ ನೀವು ಅದನ್ನು ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ಳಿ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾವು ಸ್ಟೀಮ್ ತಗೊಳಕ್ಕಾಗೋದಿಲ್ಲ. ಸ್ಪೆಷಲಿ ಡ್ರೈ ಸ್ಕಿನ್ ಇರೋರು ಆದಷ್ಟು ಕಡಿಮೆ ಸ್ಟೀಮ್ನ ತಗೊಳ್ಳೋಕ್ಕೆ ಪ್ರಯತ್ನ ಪಡಿ. ನಮ್ಮದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಮಗೆ ಡ್ರೈನೆಸ್ ಅವಶ್ಯಕತೆ ಇರುತ್ತೆ. ನಿಮ್ಮದು ಡ್ರೈ ಸ್ಕಿನ್ ಇದ್ದು ನೀವು ಮತ್ತೆ ಜಾಸ್ತಿ ಸ್ಟೀಮ್ ತಗೊಂಡ್ರೆ ತೀರಾ ಡ್ರೈ ಆಗಿಬಿಡುತ್ತೆ ನಿಮ್ಮ ಸ್ಕಿನ್. ಒನ್ಸ್ ಆದಮೇಲೆ ಆ ಟ್ಯಾಂಕಲ್ಲಿರೋಂಥ ವಾಟರ್ನ ನೀವು ಹೊರಗಡೆ ಹಾಕ್ಬೋದು. ಆ್ಯಂಡ್ ಪ್ರತಿ ಸರ್ತಿ ಯೂಸ್ ಮಾಡಬೇಕಾದ್ರೂ ಹೊಸ ನೀರನ್ನ ಬಳಸೋಕ್ಕೆ ಪ್ರಯತ್ನ ಪಡಿ. ಹಳೆ ನೀರನ್ನೇ ಯೂಸ್ ಮಾಡಬೇಡಿ. ನೀವು ನನ್ನ ಸ್ಕಿನ್ ನೋಡ್ತಿರ್ಬೋದು ಎಷ್ಟು ಹೈಡ್ರೇಟೆಡ್ ಆಗಿದೆ ಅಂದ್ಬಿಟ್ಟು. ಬಟ್ ಸ್ಟಿಲ್ ಐ ಆಮ್ ಯೂಸಿಂಗ್ ಮಾಯಿಶ್ಚರೈಸರ್. ಸ್ಟೀಮ್ ತಗೊಂಡ್ಮೇಲೆ ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂತ ಅಂದರೆ ನನ್ನ ಸ್ಕಿನ್ ತುಂಬಾ ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು, ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಈ ಪ್ರಾಡಕ್ಟ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ತುಂಬಾ ಹೊಟ್ಟೆ ಸಿತ್ತಿತ್ತು ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಅಮ್ಮ ಕಳಿಸಿರೋ ಬದನೆಕಾಯಿ, ಎಣ್ಣೆ ಬದನೆಕಾಯಿ ತಿಂದೆ. ಬಟ್ ನಾನು ಬದನೆಕಾಯಿ ತಿನ್ನಲ್ಲ, ಬರೀ ಆ ಗ್ರೇವಿ ಮಾತ್ರ ತಿಂತೀನಿ. ಬಿಕಾಸ್ ಐ ಡೋಂಟ್ ಲೈಕ್ ಬದನೆಕಾಯಿ. ನನಗೂ ಇಷ್ಟಲ್ಲ, ನಮ್ಮ ಅಪ್ಪಂಗೂ ಬದನೆಕಾಯಿ ಇಷ್ಟ ಅಲ್ಲ. ಬಟ್ ನಮ್ಮಮ್ಮ ಮಾಡ್ತಾರೆ ಅಂದಮೇಲೆ ತಿನ್ನಲೇಬೇಕಲ್ವ, ಇಲ್ಲಾಂದರೆ ಗೊತ್ತಲ್ಲ ಮನೇಲಿ ಅಮ್ಮ ಮಾಡಿದ ಅಡುಗೆ ತಿಂದಿಲ್ಲ ಅಂದರೆ ಹಿಂಗಿರುತ್ತೆ ಮನೇಲಿ ಅಂದ್ಬಿಟ್ಟು. ಆ್ಯಂಡ್ ನನಗೆ ತುಂಬ ದಿವಸದಿಂದ ಇದು ಏನೋದು ಸುವರ್ಣ ಗೆಡ್ಡೆ ಅಂತ ಕರೀತಾರಲ್ವ ಇದನ್ನು ಕನ್ನಡದಲ್ಲಿ, ಇದನ್ನು ತಿನ್ನಬೇಕು ಅಂತ ಆಸೆ ಪಡ್ತಿದ್ದೆ. ಆ್ಯಂಡ್ ಏನೂ ಅಷ್ಟು ಇಂಗ್ರೀಡಿಯೆಂಟ್ ಇರಲಿಲ್ಲ, ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡಿದ್ದೀನಿ. ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಆಮೇಲೆ ಸ್ವಲ್ಪ ಇನ್ನೊಂದು ಸಾಂಬಾರು ಪುಡಿ ಅನ್ಸುತ್ತೆ, ಎಲ್ಲನೂ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿದೆ. ಆ್ಯಕ್ಚುಲಿ ಲೆಮನ್ ಹಾಕಬೇಕಿತ್ತು, ತುಂಬ ಚೆನ್ನಾಗಿರ್ತಿತ್ತು. ಬಟ್ ನೀವೇ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಿದೆ. ಆ್ಯಂಡ್ ಪೂಜೆಗೆ ರೆಡಿ ಮಾಡಬೇಕಾದ್ರೆ ಇವರು ಬಂದಿದ್ರು ಗೊತ್ತಾ, ಇಷ್ಟು ಚೆನ್ನಾಗಿ ಬಂದು ಕರಿತಿದ್ರು ಅಂತಂದರೆ ಕಾಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ನಾನು ಹೋಗ್ಬಿಟ್ಟು ಚಪಾತಿ ಎಲ್ಲ ಇಟ್ಟೆ. ಆ್ಯಂಡ್ ಎಲ್ಲ ಬಂದು ತಿಂತಾಯಿತ್ತು, ಮತ್ತೆ ಕರಿತಾನೆ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ, ಹೊಸ ಪರಿಚಯ ನನಗೆ. ಆ್ಯಂಡ್ ದ ನೆಕ್ಸ್ಟ್ ಡೇ ಕೂಡ ಅವ್ರು ಬಂದರು. ಆ್ಯಂಡ್ ಇವಾಗ ನಾನು ಡೈಲಿ ಅವರಿಗೆ ಊಟ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ.
ಅಂದರೆ ಬ್ರೆಡ್ಡು, ಆ್ಯಪಲ್ಲು, ಆಮೇಲೆ ಬಿಸ್ಕೆಟ್ಸು ಅದೆಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವ್ರ ಹತ್ರ ಮಾತಾಡಿಸ್ಬೇಕಾದ್ರೆ ಎದುರುಗಡೆ ಮನೆ ಆಂಟಿ ನೋಡ್ತಾ ಇದ್ರಿ, ಏನು ಹುಡುಗಿ ಹುಚ್ಚಿ ಥರ ಮಾತಾಡ್ತಿದ್ದಾಳಲ್ವ ಅಂತ. ಬಟ್ ನಾನು ಲೀಸ್ಟ್ ಬಾದರ್ಡ್ ಆಗಿದೆ ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಎಂಜಾಯ್ ದ ಮೂಮೆಂಟ್. ಬಿಕಾಸ್ ಫಸ್ಟ್ ಟೈಮ್ ಒಂದು ಕಾಗೆ ಬಂದು ಬಾಗ್ಲಲ್ಲಿ ನನಗೆ ಕರೆದಿದೆ ಅಂತಂದಾಗ ಐ ಫೆಲ್ಟ್ ದಟ್ ಈಸ್ ಮೈ ಸಿಸ್ಟರ್. ನಮ್ಮನೆ ಸುತ್ತಮುತ್ತ ತುಂಬ ಪಾರಿವಾಳ ಇದೆ, ಬಟ್ ಕಾಗೆ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು. ಆ್ಯಂಡ್ ನಂಗೆ ತುಂಬಾ ಖುಷಿದೆ. ಅದನ್ನು ತುಂಬ ಕಂಫರ್ಟಬಲ್ ಆಗಿತ್ತು, ಹೆದರ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಅದು ಎಷ್ಟು ಚೆನ್ನಾಗಿ ಬಂದು ಕರೀತಿತ್ತು ಅಂದರೆ ನಂಗೆ ಸಿಕ್ಕಾಬಡೆ ಖುಷಿ ಆಯಿತು. ವಾವ್, ನಂಗೊಂದು ಹೊಸ ಫ್ರೆಂಡ್ ಸಿಕ್ಕಿದ್ರು ಅಂತ ಅಂದ್ಬಿಟ್ಟು ಇವಾಗ ಡೈಲಿ ಅದಕ್ಕೆ ಊಟ ಹಾಕ್ತೀನಿ. ಪಾರಿವಾಳಗೂ ಹಾಕ್ತೀನಿ, ಇದಕ್ಕೂ ಹಾಕ್ತೀನಿ. ನನಗೆ ತುಂಬ ಆಸೆ ಇದೆ ಆಯಿತಾ, ಎಲ್ಲ ಥರ ಪ್ರಾಣಿ ಸಾಕಬೇಕು ಅಂತ ಅಂದ್ಬಿಟ್ಟು. ಅದೇನೇ ಆಗಿರಲಿ, ಪಲ್ಲಿಯಿಂದ ಹಿಡಿದು ಎಲ್ಲ ಥರ ಪ್ರಾಣಿ ಸಾಕಬೇಕು ಅಂತ ಆಸೆ. ಮುಂಚೆ ನನಗೆ ಜಿರ್ಲೆ ಕೂಡ ಭಯ ಆಗ್ತಿತ್ತು. ಇವಾಗ ಜಿರ್ಲೆಲ್ಲ ಕಂಡ್ರೆ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಹೋಗು ಅಂತ ಬಿಟ್ಬಿಡ್ತೀನಿ ಅಂತೋಳು ನಾನು. ಬಟ್ ಒಂಥರ ಖುಷಿ ಆಯಿತು ನನಗೆ ಫಾರ್ ದ ಫಸ್ಟ್ ಟೈಮ್ ಕಾಗೆ ಬಂದು ನನ್ನ ಮಾತಾಡಿಸಿ ನಾನು ಹಾಕಿರೋಂಥ ಊಟನ ತಿಂದು ಹೋಗಿರೋದು. ನಮ್ಮಪ್ಪ ಹೇಳಿದ್ರು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂತ. ಅರ್ಪಿ ಹೇಳಿದ್ರು ತುಂಬ ಒಳ್ಳೇದು ಅಂತ. ಬಟ್ ನಂಗೆ ಗೊತ್ತಿಲ್ಲ ಏನು ಎತ್ತ ಅಂದ್ಬಿಟ್ಟು. ನಿಮಗೆ ಅನಿಸುತ್ತೆ ಕಾಗೆ ಬಂದಿದ್ದು ಒಳ್ಳೇದ ಕೆಟ್ಟದ ಅಂತ ಹೇಳಿ. ಬಿಕಾಸ್ ಐ ಕನ್ಸಿಡರ್ ಇಟ್ ಈಸ್ ಅ ಗುಡ್ ಸೈನ್. ನಿಮ್ಮ ಪ್ರಕಾರ ಕಾಗೆ ಬಂದರೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ನಮ್ಮ ರೋಡಲ್ಲಿ ನಮ್ಮ ಟಾಮಿನೇ ಡಾನು, ನಾನು ನನ್ನ ಗೆಳೆಯರು ಅನ್ನೋ ಥರ. ಇವನು ಇನ್ನೂ ಇಬ್ರು ಇದ್ದಾರೆ, ಇವ್ರು 3 ಜನ ಅಷ್ಟೇ. ಯಾರಾದರೂ ಹೊಸಬ್ರು ಬಂದರೆ ಅವ್ನು ಎಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಮನುಷ್ಯರು ಬಂದರೂ ಅಷ್ಟೇ ಬಿಡೋಲ್ಲ, ಕಚ್ಚಾಕ್ಬಿಡ್ತಾನೆ. ಲಾಸ್ಟ್ ಟೈಮ್ ಯಾರೋ ಒಬ್ರು ಕಚ್ಬಿಟ್ಟಿದ್ದ, ಅದಕ್ಕೆ ಅರ್ಪಿ ಹೇಳ್ತಿದ್ಲು ಕಾರ್ಪೊರೇಷನವ್ರಿಗೆ ಹೇಳಿ ಕಳಿಸ್ಬಿಡ್ತೀನಿ ಅಂತ. ನಾನು ಪಾಪ ಕಣೆ ಬೇಡ ಕಣೆ ಅಂತ ಹೇಳ್ತಾ ಇದ್ದೆ. ಬಟ್ ನೋಡಿದವರಿಗೆ ಅಷ್ಟು ಇನ್ನೋಸೆಂಟು ಮುಗ್ಧ ಅಂತ ಅನ್ನಿಸ್ತಿರ್ತಾನೆ ಕಳ್ಳ. ಬಟ್ ಸಿಕ್ಕಾಬಡೆ ಪಾಕಡ ಇವನು. ರವಿ ಬಾಯ್, ಹೋಯ್ತೀನಿ ನಾನು. ಹಾಂ ಬಾಯ್ ಬಾ, ಆಮೇಲೆ ಬರ್ತಾನೆ. ರಾತ್ರಿ ಹೊತ್ತು ಮಾತ್ರ ಕಣೆ, ಬೆಳಿಗ್ಗೆ ಟೈಮಲ್ಲಿ ಅದೇ ಕರೆಕ್ಟ್ ಹೇಳು. ಬಾಯ್ ಟಾಮಿ, ಕಾಲ್ ಬೇರೆ ನೋವು. ಬಾ ಬಾರೋ ಬಾ. ಆ್ಯಂಡ್ ಮನೆಗೆ ಬಂದು ಫ್ರೆಶಪ್ ಆಗಿ ಪೂಜೆ ಮಾಡಿಕೊಂಡೆ. ಆ್ಯಂಡ್ ಪೂಜೆಗೆ ನಾನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಬಿಕಾಸ್ ಸಂಜೆ ಆದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೆಗೆ ಹೋದರೆ ನನಗೆ ಗೊತ್ತು ನಾನು ಬೇಗ ಬರಲ್ಲ ಅಂದ್ಬಿಟ್ಟು. ಯಾಕಂದರೆ ನನಗೂ ಬರೋಕ್ಕೆ ಮನಸ್ಸಿರಲ್ಲ, ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಎದ್ಬಿಡ್ತೀನಿ. ಇವತ್ತು ನಮ್ಮ ದೇವ್ರ ಮನೆ ತುಂಬಾ ಲಕ್ಷಣವಾಗಿ ಕಾಣ್ತಿದೆ. ಯಾಕೆ ಅಂತ ಹೇಳ, ಯಾಕಂದರೆ ಇವತ್ತು ಯೆಲ್ಲೋ ಕಲರ್ ಫ್ಲವರ್ ಬದಲು ವೈಟ್ ಕಲರ್ ಫ್ಲವರ್ ಇಟ್ಟಿದ್ದೀನಿ. ಅದು ತುಂಬಾ ಎನ್ಹ್ಯಾನ್ಸ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದೆ. ನಾನು ಸ್ಟಾರ್ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು ತುಳಸಿ ಗಿಡಕ್ಕೆ. ಆ್ಯಂಡ್ ನಾನು ಹಾಕಿರೋ ತುಳಸಿ ಗಿಡದ ಕತೆ ಹೇಳ್ತೀನಿ ಏನಾಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದೇ ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಅಂಥ ಸುವರ್ಣಗೆಡ್ಡೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ಬಟ್ ಇನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸೊ ಜಸ್ಟ್ ಇಷ್ಟೇ, ಪ್ಯಾನ್ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳೋದು. ಎಣ್ಣೆಲೆಲ್ಲ ಕರಿದ್ರೆ ಚೆನ್ನಾಗಿರಲ್ಲ, ಪ್ಯಾನ್ ಮೇಲೆ ಫ್ರೈ ಮಾಡಿದ್ರೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಮ್ಮ ಆ್ಯಕ್ಚುಲಿ ಏನಂತಾರೆ ಬೇಳೆ ಸಾರು ಅಲ್ಲ ಬೇಳೆ ರಸಮ್, ಅದಕ್ಕೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ಅಪ್ಪನೂ ಇಷ್ಟಪಟ್ಟು ತಿಂದರು. ಆ್ಯಂಡ್ ಇಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ನಾನು ಹೋಗಿ ನನ್ನ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟ್ಯಾಬ್ಲೆಟ್ ತೊಗೋಬೇಕಿತ್ತು, ಮರ್ತ್ಬಿಟ್ಟಿದ್ದೆ. ಆಮೇಲೆ ಟ್ಯಾಬ್ಲೆಟ್ ಕೂಡ ತೊಗೊಂಡೆ. 5 ಡೇಸಿಗೆ ಅಷ್ಟೇ. ಇಟ್ಸ್ ಲೈಕ್ 3rd ಡೇ ಅಂತ ಅನ್ಸುತ್ತೆ ನನಗೆ. ಇನ್ನೊಂದು 2 ಡೇಸ್ ತೊಗೊಂಡ್ರೆ ಐ ವಿಲ್ ಬಿ ಫೈನ್. ಅಂದರೆ ಅದೇ ಡಾಕ್ಟರ್ ಪ್ರಕಾರ ಐ ವಿಲ್ ಬಿ ಫೈನ್ ಅಷ್ಟೇ. ಆ್ಯಂಡ್ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ.
ಏನೆಲ್ಲ ಬಳಸಿದ್ದೀನಿ ಎಲ್ಲನೂ ಟ್ಯಾಗ್ ಮಾಡ್ತೀನಿ ಆಯಿತಾ, ಡೋಂಟ್ ವರಿ. ಆ್ಯಂಡ್ ನನ್ನ ಕಾಲಲ್ಲಿ ಫುಲ್ ಗುಳ್ಳೆ ಆಗಿಬಿಟ್ಟಿತ್ತು ಆಯಿತಾ, ದೊಡ್ಡದು ಬ್ಲಡ್ ಕೆಟ್ಟೋದಾಗ ಈ ಥರ ಗುಳ್ಳೆ ಆಗುತ್ತೆ. ತುಂಬ ಪೇನ್ ಆಗ್ತಿತ್ತು, ನವೆ ಆಗ್ತಿತ್ತು, ತುಂಬ ಪಸ್ ಕಟ್ಬಿಟ್ಟಿತ್ತು ಆಯಿತಾ. ಅದ್ರ ಮೇಲ್ಗಡೆ ಒಂದಾಗಿತ್ತು, ಅದು ಹೊಟ್ಟೋಯ್ತು, ಮತ್ತು ಇವಾಗ ಇದಾಗಿದೆ. ಸೊ ಇದು ಇವಾಗ ವಾಸಿ ಆಗಿದೆ. ನಾನು ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಗೊತ್ತಾ, ಇವಾಗ ವಾಸಿ ಆಗಿದೆ. ನವೆ ಆಗುತ್ತೆ, ಒಂಥರ ಹಿಂಸೆ ಅನಿಸುತ್ತೆ ಅದು. ಬಟ್ ಏನು ಮಾಡಲಿ, ಆ್ಯಂಡ್ ಚೆನ್ನಾಗಿ ನೀರು ಕುಡಿದು ಆ್ಯಂಡ್ ಗುಡ್ ನೈಟ್ ಹೇಳೋಣ ಅಂತ ಬಂದೆ ನಿಮಗೆ ನಾನು. ಆ್ಯಂಡ್ ಜರ್ನಲ್ ಬರೆದಿರಲಿಲ್ಲ, ನೆನ್ಪು ಮಾಡಿಕೊಂಡು ಮತ್ತೆ ಜರ್ನಲ್ ಎಲ್ಲ ಬರೋಕ್ಕೆ ಶುರು ಮಾಡಿದೆ. ಆಲ್ರೆಡಿ ನನ್ನ ಒಂದು ಜರ್ನಲ್ ಬುಕ್ಕು ಮುಗ್ದೋಗಿದೆ. ತುಂಬ ಕಡಿಮೆ ಪೇಜ್, ಅಂದರೆ 100 ಪೇಜ್ ಇರೋ ಅಂಥ ಜರ್ನಲ್ ಬುಕ್ಕು ಎಲ್ಲನೂ ಕಂಪ್ಲೀಟ್ ಆಗಿ ಈಗ ಹೊಸ ಡೈರಿ ಓಪನ್ ಮಾಡ್ತಾ ಇದ್ದೀನಿ. ಇದು ಪುಟ್ಟು ಕೊಡಿಸಿರೋದು ನನಗೆ, ಲಾಸ್ಟ್ ಟೈಮ್ ಬಂದಾಗ ತಗೊಬಂದಿದ್ದ. ಜರ್ನಲ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಚೇಂಜ್ ಅನ್ನೋದನ್ನ ನೋಡ್ತೀರಾ. ಸೊ ನಾನು ಜರ್ನಲಲ್ಲಿ ಫಸ್ಟ್ ಲೈನ್ ಬರೆಯೋದೇ ಇದು, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ವಾಟ್ ಆಲ್ ಯು ಹ್ಯಾವ್ ಗಿವನ್ ಟು ಮೀ ಅಂದ್ಬಿಟ್ಟು ಫಸ್ಟ್ ನಾವು ಕೃತಜ್ಞತೆನ ಹೇಳಲೇಬೇಕು, ಗ್ರ್ಯಾಟಿಟ್ಯೂಡ್ನ ತಿಳಿಸ್ಬೇಕು ಯೂನಿವರ್ಸಿಗಾಗ್ಬೋದು ಅಥವಾ ನಮ್ಮ ದೇವರಿಗಾಗ್ಬೋದು. ಆ್ಯಂಡ್ ಇದು ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಮಲ್ಕೊಂಬಿಟ್ಟಿದ್ದೆ, ಅಷ್ಟೇ RP ಫೋನ್ ಮಾಡಿ ಬಾರೇ ನಿಮಗೊಬ್ರು ಹೊಸ ಫ್ರೆಂಡ್ ಬಂದಿದ್ದಾರೆ ಅಂದ್ಬಿಟ್ಟು ಪರಿಚಯ ಮಾಡಿಸಿದ್ರು, ಚಾರ್ಲಿ ಅಂತ. ಇಸ್ ಸೋ ಕ್ಯೂಟ್ ಗೊತ್ತಾ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದ್ದ. ತುಂಬ ಖುಷಿ ಆಯಿತು ನನಗೆ, ನಿದ್ದೆ ಬಂದ್ಬಿಟ್ಟಿತ್ತು ಆಲ್ಮೋಸ್ಟ್ ಅಂತ ಅಂದ್ಕೊಳ್ಳಿ. ಅವಳು ಫೋನ್ ಮಾಡಿ ಬಾ ಅಂತ ಅಂದ್ಲು. ಆಮೇಲೆ ಸರಿ, ಅದು ವಿಡಿಯೋ ಕಾಲ್ ಮಾಡಿದ್ಲು, ಬಾ ನಿಂಗೇನೋ ತೋರಿಸ್ಬೇಕು ಅಂದ್ಬಿಟ್ಟು. ಆವಾಗಲೇ ಗೊತ್ತಾಯ್ತು ನನಗೆ, ಓ ನಾಯಿ ಕರ್ಕೊಂಡು ಬಂದಿರ್ತಾಳೆ ಅಂತ ಅಂದ್ಬಿಟ್ಟು. ಸೊ ಹೋಗಿ ಅವನ ಮಾತಾಡಿಸ್ಕೊಂಡು, ನನಗೆ ಎಷ್ಟು ನಿದ್ದೆ ಬರಲಿ ಏನೇ ಆಗಲಿ, ನನಗೆ ಈ ಥರ ಪ್ರಾಣಿ ಎಲ್ಲ ಕಂಡುಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ, ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿಬಿಡುತ್ತೆ. ಅಕ್ಕಪಕ್ಕ ಯಾರಿದ್ದಾರೆ ಏನೂ ನೋಡಲ್ಲ, ನಾನು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದಕ್ಕೇನೋ ಗೊತ್ತಿಲ್ಲ ನನಗೆ, ಬಟ್ ಐ ಡೋಂಟ್ ಕೇರ್ ಅಬೌಟ್ ಅದರ್ಸ್ ಅನಿಮಲ್ಸ್ ಅಂತ ಬಂದಾಗ. ಆ್ಯಂಡ್ ನಮ್ಮ ಟಾಮಿ ಬಂದು ವಿಸಿಟ್ ಆಗ್ತಾ, ಯಾರೋ ಬಂದು ಹೋದ್ರಲ್ಲ, ನೀನು ಏನು ಮಾಡ್ತಾ ಇದ್ದೆ ಇಲ್ಲಿ, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳಿದೆ, ಕಚ್ಚದ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಸೊ ಇದಾಗುತ್ತೆ ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ, ಓಕೆ ಬಾಯ್.